ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ, ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಿಮಗೆಲ್ಲ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು. ಅಮ್ಮ ಭಾರತ ಮಾತೆ, ನೀನು ಕೋಟಿ ದೇವತೆಗಳ ಹೆತ್ತಡಲು, ಹಿಮಾಲಯವ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಬರ್ಮ ಬಲೂಚಿಸ್ತಾನಗಳ ನಿನ್ನ ಭುಜಗಳು, ಗಂಗೆ ಮೊನಗಲ ತಾಯಿ ಭಾರತ ಮಾತ ಕೊರಗ ಮಂಗಲ್ಯ, ದೆಹಲಿಯವರ ಹೃದಯ, ನಾಗಪುರ ಅವಳ ನಾಭಿ, ವಿನ್ಯ ಪರ್ವತವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ, ತಾಯಿ ಭಾರತ ಮಾತೆ ಸೊಂಟದಲ್ಲಿ ಮಿಂಗುತ್ತಿರುವ ಚಿನ್ನದ ದಾಬು, ಅವಳ ಕಾಲ್ಗೊಲೆ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಂಗಲ ಕನ್ಯಾಕುಮಾರಿ, ಶ್ರೀಲಂಕಾ ತಾಯಿ ಭಾರತ ಮಾತಾ ಚೆನ್ನಕ್ಕೆ, ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿ ಹೂವು, ಸಮುದ್ರ ಮಾತೆ ತಾಯಿ ಭಾರತ ಮಾತೆ ಚರಣವನ್ನು ತೊಳೆಯುತ್ತಿದ್ದಾಳೆ, ವಾಯುದೇವ ಚಾಮರವನ್ನು ಬೀಸುತ್ತಿದ್ದಾನೆ, ಸೂರ್ಯ ಚಂದ್ರವು ಆರತಿ ಎತ್ತಿ ತಿಲಕವನ್ನು ಇಡುತ್ತಿದ್ದಾನೆ. ಏ ವಂದನ್ ಕಿ ಭೂಮಿ ಹೈ, ಅಭಿನಂದನ್ ಕಿ ಭೂಮಿ ಹೈ, ಅರ್ಪಣ್ ಕಿ ಭೂಮಿ ಹೈ, और एक माँ तर्पण की भूमि है, बिंदु बिंदु गंगा है, कंकर कंकर शंकर है, जियेंगे तो इसके लिए, मरेंगे तो इसके लिए ಎಂದು ಹೇಳುತ್ತಾ ತಾಯಿ ಭಾರತ ಮಾತೆಗೆ ನನ್ನ ನಮನಗಳು. ಅಮ್ಮ, ಒಂದು ದಿನ ಬಂದೇ ಬರುತ್ತೆ, ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ, ಈ ಭೂಮಿ ನಮ್ದಾಗುತ್ತೆ, ಈ ಆಕಾಶ ನಮ್ದಾಗುತ್ತೆ, ಈ ಬೀಸೋ ಗಾಳಿ ನಮ್ದಾಗುತ್ತೆ. ಮುಂದೊಂದು ದಿನ ಈ ದೇಶಕ್ಕಾಗಿ ಹೋರಾಡಿ ಮಾಡಿದ ನನ್ನಂಥವರ ಸಮಾಧಿಯ ಮೇಲೆ ಹೂಗಳನ್ನಿಟ್ಟು ಜಯಕಾರ ಮಾಡೋ ದಿನ ಬಂದೇ ಬರುತ್ತೆ, ಅಮ್ಮ ಬಂದೇ ಬರುತ್ತೆ ಎಂದು ನಗುತ್ತಲೇ ನೇಣುಗಂಬವನ್ನು ಇಡುತ್ತಾ ತಾಯಿ ಭಾರತ ಮಾತೆಯ ಬಂಟ ಮಗ ಭಗತ್ ಸಿಂಗ್.